ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಸ್ನೇಹಿತರೆ, ಈಗ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ JNM ನರ್ಸಿಂಗ್ ಸ್ಟೂಡೆಂಟ್ಸು ನಿಮ್ಮ ಒಂದು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾಯಿದ್ದೀರಾ. ಓಕೆ, ಇದ್ರ ತಕ್ಕನಂಗೆ ಭಾಳಷ್ಟು ಕೂಡ ಅಪ್ಡೇಟ್ ಕೂಡ ಭಾಳಷ್ಟು ಗ್ರೂಪ್ಗಳಲ್ಲಿ ಕೂಡ ಶೇರ್ ಆಗ್ತಿದ್ದಾವೆ. ಎಲ್ಲರೂ ಕೂಡ ಕೆಲವೊಂದಿಷ್ಟು ಮೆಸೇಜ್ಗಳನ್ನ ಫೇಕ್ ಅಂತ ಹೇಳ್ತಿದ್ದಾರೆ. ಎಷ್ಟೋ ಒಂದು ಹುಡುಗರು ಕೂಡ ಕಾಮೆಂಟ್ಸ್ ಕೂಡ ಆಗ್ತಿದ್ದಾರೆ. ಅಣ್ಣ ನಾನು ಕೂಡ ಕಾಮೆಂಟ್ಸು ಅಂತಂದರೆ ಇವತ್ತು ಕೂಡ ನಾವು ಕೂಡ JNM ಬೋರ್ಡಿಗೆ ಕಾಲ್ ಮಾಡಿದ್ವಿ, ಅವ್ರು ಏನು ಹೇಳಿದ್ರು ಕೂಡ ಹೇಳಿದಾರೆ. ಸೊ ನಾನು ಕೂಡ ಕೆಲವೊಂದಿಷ್ಟು ಹುಡುಗರು ಕಾಮೆಂಟ್ ನೋಡಿದಾಗ ಕೆಲವೊಂದಿಷ್ಟು ನಿಮಗೆ ಫೇಕ್ ಅನ್ನೋಕ್ಕೆ ಹೇಳಕ್ಕೆ ಬರಲ್ಲ. ಯಾಕಂದರೆ ಕೆಲವೊಂದಿಷ್ಟು ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ತಾರೆ, ನನಗೆ ಗೊತ್ತಿರುವಂಥ ಫ್ರೆಂಡ್ಸು ಕೂಡ ಇರ್ತಾರೆ. ಅವ್ರೆಲ್ಲರೂ ಕೂಡ ಮೆಸೇಜ್ ಮಾಡಿದಾಗೆ ಆ್ಯಕ್ಚುಲಿ ನಿನ್ನೆ ನೈಟು 7:30 ನಂತರ ರಿಸಲ್ಟ್ ಬರಬೇಕಾಗಿರ್ತಕ್ಕಂಥದ್ದು ಇವತ್ತು ಆಯಿತು. ಇವತ್ತು ಕೂಡ ಡೇಟ್ ಮುಗೀತು. ಓಕೆ, ಇವತ್ತು ಕೂಡ ಬರಲ್ಲ. ಬಟ್ ಕೆಲವೊಂದಿಷ್ಟು ಹುಡುಗರು ಕೂಡ ಅವರಿಗೆ ಕನ್ಫ್ಯೂಷನಲ್ಲೇ ಇರೋದು. ಆ್ಯಕ್ಚುಲಿ ಅವ್ರ JNM ಬೋರ್ಡ್ದವರೇ ಕನ್ಫ್ಯೂಷನ್ನಲ್ಲಿದ್ದಾರೆ. ಆ್ಯಕ್ಚುಲಿ ಎಲ್ಲನೂ ಕೂಡ ವರ್ಕ್ ಮುಗಿದಿದೆ. ಓಕೆ, ಈಗ ಹೆಂಗಪ್ಪ ಆಗಿಬಿಟ್ಟಿದೆ ಅಂತಂದರೆ, ಈಗ JNM ಮತ್ತು ಪ್ಯಾರಾಮೆಡಿಕಲ್ ಬೋರ್ಡು ಇವನ್ನೆಲ್ಲನೂ ಕೂಡ ಮೊದಲು ಏನಪ್ಪ ಅಂದರೆ ವೆಬ್ಸೈಟ್ಗಳನ್ನ ತೆಗೆದುಹಾಕಿ ಹೊಸದಾಗಿ ಮಾಡೋದು ಬೆಟರ್. ಓಕೆ, ನನ್ನ ಪ್ರಕಾರ. ಓಕೆ, ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಯಾವಾಗಾರ ತಗೋರಿ ಈ ರಿಸಲ್ಟ್ ಟೈಮ್ ಒಳಗೆ ಇದು ಟೆಕ್ನಿಕಲ್ ಎರರ್ ಆಗಿರ್ಬೋದು, ಅಥವಾ ರಿಸಲ್ಟ್ ಅಪ್ಡೇಟ್ ಮಾಡೋಕ್ಕೆ ಬೇಗನೆ ಆಗದೇ ಇರೋಕ್ಕಂಥದ್ದು ಸರ್ವೇ ಸಾಮಾನ್ಯ ನೋಡ್ತೀವಿ. ಬಟ್ ಬೇರೆ ದೊಡ್ಡ ಯೂನಿವರ್ಸಿಟಿಯಲ್ಲಿ ಕೂಡ ನಾವು ಏನು ರೀತಿ ನೋಡೋಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಇಂಜಿನಿಯರ್ ಸ್ಟೂಡೆಂಟ್ಸ್ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಗೊತ್ತಿರ್ತದೆ. ಓಕೆ, ಎಷ್ಟೋ ಲಕ್ಷಾಂತರ ಗಂಟಲೆ ಕಲಿಯುವಂಥ ಸ್ಟೂಡೆಂಟ್ಸು ರಿಸಲ್ಟ್ ಬಂದು ವಿತಿನ್ 5 ಮಿನಿಟ್ಸಲ್ಲಿ ಯಾವುದೇ ರೀತಿ ಸರ್ವರ್ ಡೌನ್ ಒಂದು ಸ್ವಲ್ಪ ಕೂಡ ಬೀಳಲ್ಲ. ಸೇಮ್ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂತಂದರೆ RGS ಅಂತಂದರೆ ಅಲ್ಲೂ ಕೂಡ ಲಕ್ಷಾಂತರ ಗಟ್ಟಲೆ ಸ್ಟೂಡೆಂಟ್ ಕಲಿತಾರೆ. ಅಲ್ಲಿ ಕೂಡ ಸ್ವಲ್ಪ ಬರ್ತದೆ, ಅಲ್ಲಿ ಕೂಡ 1 ಅವರ್ ಬರ್ಬೋದು, ಬಂದರೆ ಒಂದು 2 ಅವರ್ ಬರ್ಬೋದು. ಬಟ್ ಆಮೇಲೆ ಅದು ಕೂಡ ಸರ್ವರ್ ಫ್ರೀ ಆಗುತ್ತೆ. ಬಟ್ ಇಲ್ಲಿ ಯಾವ ರೀತಿ ಆಗುತ್ತೆ ಅಂತಂದರೆ, JNM ಮತ್ತು ಪ್ಯಾರಾಮೆಡಿಕಲ್ ಬೋರ್ಡು ರಿಸಲ್ಟ್ ಬಿಟ್ಟಾದ ತಕ್ಷಣ ಬರೋಬ್ಬರಿ 10 ರಿಂದ 12 ಗಂಟೆ. ಓಕೆ, ಅನ್ನೂ ಕೂಡ ಜಾಸ್ತಿ ಅನ್ಕೋರಿ. ಒಂದೊಂದು ಟೈಮು 24 ಅವರ್ಸ್ ಕೂಡ ತೊಗೊಂಡಿದ್ದು ಕೂಡ ನೋಡಿದ್ದೀವಿ. ಅಷ್ಟೊಂದು ಸರ್ವರ್ ಡೌನ್ ಆಗ್ತದೆ. ಎಷ್ಟು ಹುಡುಗರು ಅಂದರೆ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಳಕ್ಕಾಗಲ್ಲ. ಓಕೆ, ಸರಿ, ಈಗ ಡೈರೆಕ್ಟಾಗಿ ಮ್ಯಾಟ್ರ್ ಬರೋದಂತಂದರೆ ರಿಸಲ್ಟ್ ಕೂಡ ಇವತ್ತು ಕೂಡ ಬರಲ್ಲ. ಓಕೆ, ನಾಳೆ ಬರ್ತದಂತಂದ್ರೆ ಕೂಡ ಯಾರೂ ಕೂಡ ಕ್ಲಾರಿಫಿಕೇಷನ್ ಕೊಡೋಕ್ಕಾಗ್ತಿಲ್ಲ. ಯಾಕಂತಂದರೆ ಆ್ಯಕ್ಚುಲಿ ನಾಳೆ ಬರ್ತಂತ ಹೇಳಿದ್ದಾರೆ. ಬಟ್ ನಾನು ನಿಮ್ಮ ಮುಂದೆ ಡೈರೆಕ್ಟ್ ಬಂದು ಇಲ್ಲ ನಾಳೆ ಬರ್ತಂತ ಹೇಳಿದ್ದಾರೆ ಅಂತಂದು ಹೇಳಿದ್ರು ಕೂಡ ನಂಬೋ ಪರಿಸ್ಥಿತಿ ಇಲ್ಲ. ಯಾಕಂದರೆ ಈ 3 ಡೇಸ್ ಆಯಿತು ಬರೀ ಇದ್ದೇ ಹೇಳ್ತಿದ್ದಾರೆ ನೀವು, ನಾಳೆ ಬರುತ್ತೆ. ಆ್ಯಕ್ಚುಲಿ ಬರೋಂಗಿತ್ತು, ನಿನ್ನೆನೇ ಬರ್ತಿತ್ತು. ಏನಪ್ಪ ಸಮಸ್ಯೆ ಅಂದರೆ ಅವ್ರಿಗೆ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ ರಿಸಲ್ಟ್ಗಳನ್ನು. ಅಷ್ಟೊಂದು ಏನು ಬ್ಯುಸಿ ಬರ್ತದೋ, ಅವ್ರಿಗೇನು ಸಮಸ್ಯೆ ಆಗ್ತಿದೆ. ಓಕೆ, ಸರಿ, ಏನೇ ಆಗಲಿ. ಇನ್ನೊಂದು, ಈಗ ಯಾರನ್ನ ಫಸ್ಟ್ ಇಯರ್ ಹುಡುಗರಿಗೆ ಎಷ್ಟೋ ಹುಡುಗರಿಗೆ ಗೊತ್ತಿರಲ್ಲ, JNM ರಿಸಲ್ಟ್ ಬಂದ ತಕ್ಷಣ ಯಾವ ರೀತಿ ಚೆಕ್ಔಟ್ ಮಾಡ್ಕೋಬೇಕಂತ ಅದನ್ನು ಕೂಡ ಹೇಳ್ತೀನಿ. ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಲಾಸ್ಟ್ ಒಂದು ಅಪ್ಡೇಟ್ ಹೇಳ್ತೀನಿ. ಓಕೆ, JNM ಬೋರ್ಡ್ ಅಂತ ಹೋಗ್ಬಿಟ್ಟು ಗೂಗಲ್ ಸರ್ಚ್ ಮಾಡ್ಕೊಂಡ್ರೆ ಈ ರೀತಿ ಬರ್ತದೆ. ಫಸ್ಟ್ ವೆಬ್ಸೈಟ್ ಅದು JNM ಬೋರ್ಡ್. ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಂಡ್ರೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಒಂದು ರಿಸಲ್ಟ್ ಅಂತ ಬಂದಿರ್ತದೆ. ಓಕೆ, ರಿಸಲ್ಟ್ ಅಂತ ಇದೆ ನೋಡಿ. ಇಲ್ಲಿ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣಿಸ್ತಿದೆ. ಇದ್ರ ಓಪನ್ ಮಾಡ್ಕೊಂಡ್ರೆ ಎಂಟ್ರಿ ರಿಜಿಸ್ಟರ್ ನಂಬರ್ ಅಂತ ಕಾಣಿಸಿದೆ. ಎಂಟ್ರಿ ರಿಜಿಸ್ಟರ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸರ್ಚ್ ಅಂತ ಕೊಟ್ಟರೆ ನಿಮ್ಮ ರಿಸಲ್ಟ್ ಶೋ ಆಗುತ್ತೆ. ಓಕೆ, ಈ ಸದ್ಯಕ್ಕೆ ಈಗ ಹಾಕಿದರೆ ನಿಮ್ದು ಎಂಟರ್ ಇನ್ವ್ಯಾಲಿಡ್ ನಂಬರು ಅಥವಾ ಇನ್ನೇನೋ ಕೇಳ್ತದೆ. ಓಕೆ, ಬಟ್ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ. ಸೊ ಹಂಗೆ ರಿಸಲ್ಟ್ ಅಪ್ಡೇಟ್ ಆಯ್ತಂದ್ರೆ ಆಟೋಮೆಟಿಕ್ ರಿಸಲ್ಟ್ ಶೋ ಆಗ್ತಾಯಿತ್ತು. ಸೊ ನಿಮ್ಗೊಂದು ಕ್ಲಾರಿಫಿಕೇಷನ್ ಕೊಡ್ತೀನಿ, ನಾಳೆ ರಿಸಲ್ಟ್ ಬರುತ್ತಲ್ಲ ಅಂತಂದ್ರೆ. ಓಕೆ, ನಿಮ್ಗೆ ಕಾಮೆಂಟ್ ತೋರಿಸ್ತೀನಿ ನಿಮಗೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ, ಶಿವ ಪಾಟೀಲ್ ಅವ್ರು ಹಾಕಿರ್ತಕ್ಕಂಥದ್ದು. ನಾಳೆ ಈವ್ನಿಂಗ್ ಮತ್ತೆ ವೇಟ್ ಮಾಡಿಪ್ಪ ಬರ್ತೈತೆ ಅಂದಾರ್ರಿ. ಓಕೆ, ಅಂತಂದ್ರೆ ಇವನು ಕಾಲ್ ಮಾಡಿದಾನ ನಾಳೆ ಈವ್ನಿಂಗ್ ಮಟ್ಟ. ಓಕೆ, ನಾಳೆ ಈವ್ನಿಂಗ್ ಮಟ್ಟ ವೇಟ್ ಮಾಡಪ್ಪ ಅಂತಂದು ಹೇಳಿದಾರ್ರಿ. ಅಂತಂದರೆ ರಿಸಲ್ಟು ಅವ್ನು ಕಾಲ್ ಮಾಡಿದಾಗ ಯಾವ ಬರುತ್ತಂತ ಕೇಳಿದಾನ. ಬಟ್ ಅವರು ರೂಢಾಗಿ ಕೂಡ ಹೇಳಿದರು. ಓಕೆ, ನಾಳೆ ಬರ್ತಲ್ಲಿ ತರ್ಗ ವೇಟ್ ಮಾಡಪ್ಪ ಅಂತಂದು ಸ್ವಲ್ಪ ಹೇಳಿದಾರೆ. ಯಾಕಪ್ಪ ಹೇಳ್ತಾರೆ ಈ ರೀತಿ ಸಿಟ್ಟೊಳಗೆ ಅಂತಂದರೆ, ನೀವು ಸ್ಟೂಡೆಂಟ್ಸ್ ನಿಮ್ಗೆ ಒಬ್ಬರು ಇಬ್ಬರು ಕಾಲಲ್ಲ, ಸಾವಿರಾರು ಸ್ಟೂಡೆಂಟ್ಸ್ ಕಾಲ್ ಮಾಡಿದಾಗ ಅವ್ರಿಗೆ ಸಾಕಾಗಿಬಿಟ್ಟಿರ್ತದೆ. ಸೊ ಹಂಗಾಗಿ ಅವರು ಕೂಡ ಕನ್ಫ್ಯೂಷನಲ್ಲಿದ್ದಾರೆ. ಆ್ಯಕ್ಚುಲಿ ಹಂಗೆ ಹೇಳ್ಬೇಕಂತಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಡೇಟ್ ನೋಡಿದಪ್ಪ ಅಂತಂದರೆ ನಿನ್ನೆನೇ ಬರಬೇಕಿತ್ತು. ಓಕೆ, ಹೋಗಲಿ, ನಿನ್ನೆ ಅದೇನಪ್ಪ ಆಯಿತು. ಇನ್ನೂ ಕೂಡ ಸೆಕೆಂಡ್ ಇಯರ್ನೂ ಕೂಡ ಇನ್ನೂ ಕೂಡ ಪಿನ್ ಆಗಿಲ್ಲ, ಪ್ರೊಸೆಸ್ ಮುಗಿದಿಲ್ಲ ಅಂತಂದರೆ ಇವತ್ತಾದರೂ ಬರಬೇಕಿತ್ತು. ಇವತ್ತು ಕೂಡ ಬಂದಿಲ್ಲ. ಓಕೆ, ನಾಳೆನೂ ಕೂಡ ಇವ್ರಿಗಂತೂ ಹೇಳಿದಾರೆ. ಓಕೆ, ಈ ಒಂದು ಕಾಮೆಂಟಲ್ಲಿ ನೋಡಿದರೆ ಇವ್ರಿಗಂತೂ ಹೇಳಿದ್ದಾರೆ. ಬಟ್ 100% ಅಂತೂ ಹೇಳೋಕ್ಕೆ ಬರೋಲ್ಲ. ಓಕೆ, ಯಾವಾಗ ಬೇಕಾದರೂ ರಿಸಲ್ಟ್ ಬರ್ಬೋದು, ವೇಟ್ ಮಾಡಿ. ಬಟ್ ನನಗೆ ಅನ್ಸೋ ಮಟ್ಟಿಗೆ ನಾಳೆ ಬರ್ಬೋದು. ಓಕೆ, ವೇಟ್ ಈಸ್ ಓವರ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಎಲ್ಲರದ್ದು ಕೂಡ ರಿಸಲ್ಟ್ ಚೆನ್ನಾಗಾಗುತ್ತೆ, ಹೋಪ್. ಓಕೆ, ಎಲ್ಲರೂ ಕೂಡ ರಿಸಲ್ಟ್ ಒಳ್ಳೆಯದಾಗುತ್ತದ. ನೋಡೋಣ, ಏನೇ ಬಂದು ಅಪ್ಡೇಟ್ ಬಂತಂದರೆ ವಾಟ್ಸಪ್ ಚಾನಲ್ ತಿಳಿಸ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವನಷ್ಟೇ.